ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ರು ಇದೇನು ಮನೆ ಮದುವೆ ಅಲ್ಲ ಸಮರ್ಥ ಅವ್ರದ್ದು ಕರಿಯೋಕ್ಕೆ ಜಬ್ಬಾರ್ ಸಾಹೇಬರಿಗೆ ನಾವೆಲ್ಲ ಬಂದು ಮಾಡ್ತಾ ಇದ್ದೀವಿ ಕೆಲಸ ಅವರು ಬಂದು ಮಾಡಬೇಕಿತ್ತು ಅಂತ ಒಂದು ಹೇಳಿದರು. ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡ್ತಿದ್ದೀನಿ. 2013ರಿಂದ ಜಬ್ಬಾರ್ ಸಾಹೇಬರಿಗೆ ಮಲ್ಲಿಕಾರ್ಜುನ್ ಅವರಿಗೆ ವೈಮನಸ್ಸಿದೆ. ಎಲ್ಲರಿಗೂ ಗೊತ್ತಿದ್ದ ವಿಚಾರ, ಇದು ಮುಖ್ಯವಾದ ವಿಚಾರ. 2013ರಿಂದ ಜಬ್ಬಾರ್ ಸಾಹೇಬರು ನಾವಾಗಲಿ ನಮ್ಮ ಟೀಮ್ ಆಗಲಿ ದೂರ ಇದ್ದೀವಿ. ಬಟ್ ಅವ್ರ ಜೊತೆಗೆ ಎಲ್ಲರೇ ಮಲ್ಲಣ್ಣ ಕಂಡ್ರೆ ಮಾತಾಡ್ತಾರೆ, ನಾವು ಮಾತಾಡ್ತೀವಿ, ವಿಚಾರ ಮಾತಾಡ್ತೀವಿ. ನಮಗೂ ಒಳ್ಳೆ ರೀತಿಯಿಂದ ಮಾತಾಡ್ತಾರೆ, ನಾವು ಅವರು ಒಳ್ಳೆ ರೀತಿಯಿಂದನೇ ಉತ್ತರ ಕೊಟ್ಟು ಬರ್ತೀವಿ. ಅದು ನಮ್ಮದು ವಿಚಾರ. ಅದು ಜಬ್ಬಾರ್ ಸಾಹೇಬರು ಮತ್ತು ಮಲ್ಲಿಕಾರ್ಜುನ್ ಅವ್ರದ್ದು ವೈಯಕ್ತಿಕ ವಿಚಾರ. 2013ರಿಂದ ಇಲ್ಲಿವರೆಗೂ ಜಬ್ಬಾರ್ ಸಾಹೇಬ್ರು ಅವ್ರ ಮನೆಗೆ ಹೋಗಿಲ್ಲ, ಜಬ್ಬಾರ್ ಸಾಹೇಬ್ರ ಜೊತೆಗೆ ಅವರು ಮಲ್ಲಿಕಾರ್ಜುನ್ ಅವರು ಬಂದಿಲ್ಲ. ಈ ಸಂಪರ್ಕ ಅದರ ಮಧ್ಯೆ 2-3 ಎಲೆಕ್ಷನ್ ಆದವು. ಲಾಸ್ಟ್ ಟೈಮ್ ಪಾರ್ಲಿಮೆಂಟ್ ಎಲೆಕ್ಷನ್ ಆದಾಗ ನಾವು ಅಜ್ಜರಿಗೆ ಮಾತಾಡಿ ಯಜಮಾನರಿಗೆ ಒಂದು ಬಹಿರಂಗ ಸಭೆ ಇಟ್ಕೊಂಡಿದ್ವಿ ತಾಜ್ ಪ್ಯಾಲೇಸಲ್ಲಿ. ಆ ಸಭೆಗೂ ಕೂಡ ಅವರು ಯಾರೂ ಆ ಮನೆಯಿಂದ ಬರಲಿಲ್ಲ. ನಾವೇ ಸ್ವಂತ ಇದರಿಂದ ನಾವು ಪ್ರಚಾರ ಮಾಡಿದ್ವಿ, ಪ್ರತಿ ಎಲೆಕ್ಷನ್ ಮಾಡ್ತಿದ್ವಿ. ಈ ಸಲ ಏನಾಯಿತು, ಜಬ್ಬಾರ್ ಸಾಹೇಬರು ಪ್ರಬಲ ಆಕಾಂಕ್ಷಿಯಾಗಿ ಕೇಳಿದರು, ಒಂದು ಅಲ್ಪಸಂಖ್ಯಾತರ ಧ್ವನಿಯಾಗಿ ಎತ್ತಿ ಕೇಳಿದರು. ಅವರು ಸ್ವಲ್ಪ ಮನಸ್ಸಿನೊಂದೇ ಮನೆಯಲ್ಲಿ ಇದ್ದರು. ಎಲ್ಲರೂ ಕೇಳ್ದಂಗೆ ನಮ್ಮ ನಾಯಕರು ಬಂದಿದ್ರಲ್ಲ, ಬೆಂಗಳೂರಿಂದ ನಾಯಕರು ಬಂದಿದ್ದರು, ನಮ್ಮ ಮಲ್ಲಣ್ಣರು ಒಂದು ಮಾತು ಕೇಳಿ ಅವರಿಗೆ ಒಂದು ಮಾತು ಹೇಳ್ಬೋದಿತ್ತು. ಎಲ್ಲರಿಗೂ ಬಂದು ಆಯ್ತು ಜಬ್ಬಾರ್ ನೀನು ಬಂದು ಮಾಡಪ್ಪ, ಏನೈತಿ ಎಲ್ಲರೂ ಸೇರಿ ಮಾಡ್ಕೊಳ್ಳೋಣ, ಏನಿಲ್ಲ ಅಂತ ಹೇಳಿ ಈಗ ಹೇಳ್ತಾರೆ ಅವರು. ನಾವೆಲ್ಲ ಒಂದು ಕುಟುಂಬದವರು ಅಂತ ಹೇಳಿದ ಮೇಲೆ ಆ ಕುಟುಂಬದ ಸದಸ್ಯನಿಗೆ ಮಾತಾಡೋಕ್ಕೆ ಏನು ಅವ್ರಿಗೆ ತೊಂದರೆ? ಆ ಕುಟುಂಬದ ಸದಸ್ಯರಿಗೆ ಈಗ ನಾನು ಎಲ್ಲರೂ ಬಂದರು, ಅವ್ರಿಗೊಂದು ಈ ನಮ್ಮ ನಾಯಕರಿಗೂ ಮೇಲೆ ನಾವು ಒಂದು ಟೀಕೆ ಇದೆ ನಮ್ಮದು. ಎಲ್ಲ ನಮ್ಮ ಸಮುದಾಯದ ನಾಯಕರು ಬಂದರು, ಯಾರೂ ಜಬ್ಬಾರ್ ಸಾಹೇಬರಿಗೆ ಮಾತಾಡಲಿಲ್ಲ ಎಕ್ಸೆಪ್ಟ್ ಎನ್ ಎ ಹರೀಶ್. ಶಾಂತಿನಗರ ಶಾಸಕರು ಏನಿದ್ದಾರೆ ನನಗೆ ಸ್ವತಃ ಕರೆದಿ ಮಾತಾಡಿ, ಜಬ್ಬಾರ್ ಸಾಹೇಬ್ರಿಗೆ ಮಾತಾಡಿ ಅವ್ರ ಮನವೊಲಿಸಿ ಏನೇ ಒಂದು ಮಾತಾಡಿ, ಇಲ್ಲ ಜಬ್ಬಾರ್ ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಹೇಳಿದರು. ಅಲ್ರಿ ಆ ಮದುವೆ ಮನೆಯವರೇ ಮಾತಾಡ್ತಾ ಇಲ್ಲ. ಅವರು ಒಂದು ಮಾತು, ನನ್ನ ಮನೆ ಹಿಂದೆ ಬಂದು ಹೋಗ್ತಾರೆ, ಯಾರ್ಯಾರ ಮನೆಗೆ ಬಂದು ಹೋಗ್ತಾರೆ, ಯಾರ್ಯಾರು ಹೇಳಿ ಹೋಗ್ತಾರೆ, ಅವರಿಗೆ ಅವರು ಬೇಜಾರದಾರಂತ ಅವ್ರ ಮನೆಗಳಿಗೆ ಬರ್ತಾರೆ. ನಾನು 2013ರಿಂದ ಅವ್ರ ಸಂಪರ್ಕದಲ್ಲಿಲ್ಲ. ಅದು ಗೊತ್ತಿದ್ದು ಇಲ್ಲ ನಿಮ್ಮರೇ ಬರಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳಿದರು ಅವರು. 2013ರಿಂದ ಜಬ್ಬಾರ್ ಸಾಹೇಬರು ನಾವಾಗಲಿ ನಮ್ಮ ಟೀಮ್ ಆಗಲಿ ದೂರ ಇದ್ದೀವಿ. ಬಟ್ ಅವ್ರ ಜೊತೆಗೆ ಎಲ್ಲರೇ ಮಲ್ಲಣ್ಣ ಕಂಡ್ರೆ ಮಾತಾಡ್ತಾರೆ, ನಾವು ಮಾತಾಡ್ತೀವಿ, ವಿಚಾರ ಮಾತಾಡ್ತೀವಿ. ನಮಗೂ ಒಳ್ಳೆ ರೀತಿಯಿಂದ ಮಾತಾಡ್ತಾರೆ, ನಾವು ಅವರು ಒಳ್ಳೆ ರೀತಿಯಿಂದನೇ ಉತ್ತರ ಕೊಟ್ಟು ಬರ್ತೀವಿ. ಅದು ನಮ್ಮದು ವಿಚಾರ. ಅದು ಜಬ್ಬಾರ್ ಸಾಹೇಬರು ಮತ್ತು ಮಲ್ಲಿಕಾರ್ಜುನ್ ಅವ್ರದ್ದು ವೈಯಕ್ತಿಕ ವಿಚಾರ. 2013ರಿಂದ ಇಲ್ಲಿವರೆಗೂ ಜಬ್ಬಾರ್ ಸಾಹೇಬ್ರು ಅವ್ರ ಮನೆಗೆ ಹೋಗಿಲ್ಲ, ಜಬ್ಬಾರ್ ಸಾಹೇಬ್ರ ಜೊತೆಗೆ ಅವರು ಮಲ್ಲಿಕಾರ್ಜುನ್ ಅವರು ಬಂದಿಲ್ಲ. ಈ ಸಂಪರ್ಕ ಅದರ ಮಧ್ಯೆ 2-3 ಎಲೆಕ್ಷನ್ ಆದವು. ಲಾಸ್ಟ್ ಟೈಮ್ ಪಾರ್ಲಿಮೆಂಟ್ ಎಲೆಕ್ಷನ್ ಆದಾಗ ನಾವು ಅಜ್ಜರಿಗೆ ಮಾತಾಡಿ ಯಜಮಾನರಿಗೆ ಒಂದು ಬಹಿರಂಗ ಸಭೆ ಇಟ್ಕೊಂಡಿದ್ವಿ ತಾಜ್ ಪ್ಯಾಲೇಸಲ್ಲಿ. ಆ ಸಭೆಗೂ ಕೂಡ ಅವರು ಯಾರೂ ಆ ಮನೆಯಿಂದ ಬರಲಿಲ್ಲ. ನಾವೇ ಸ್ವಂತ ಇದರಿಂದ ನಾವು ಪ್ರಚಾರ ಮಾಡಿದ್ವಿ, ಪ್ರತಿ ಎಲೆಕ್ಷನ್ ಮಾಡ್ತಿದ್ವಿ. ಈ ಸಲ ಏನಾಯಿತು, ಜಬ್ಬಾರ್ ಸಾಹೇಬರು ಪ್ರಬಲ ಆಕಾಂಕ್ಷಿಯಾಗಿ ಕೇಳಿದರು, ಒಂದು ಅಲ್ಪಸಂಖ್ಯಾತರ ಧ್ವನಿಯಾಗಿ ಎತ್ತಿ ಕೇಳಿದರು. ಅವರು ಸ್ವಲ್ಪ ಮನಸ್ಸಿನೊಂದೇ ಮನೆಯಲ್ಲಿ ಇದ್ದರು. ಎಲ್ಲರೂ ಕೇಳ್ದಂಗೆ ನಮ್ಮ ನಾಯಕರು ಬಂದಿದ್ರಲ್ಲ, ಬೆಂಗಳೂರಿಂದ ನಾಯಕರು ಬಂದಿದ್ದರು, ನಮ್ಮ ಮಲ್ಲಣ್ಣರು ಒಂದು ಮಾತು ಕೇಳಿ ಅವರಿಗೆ ಒಂದು ಮಾತು ಹೇಳ್ಬೋದಿತ್ತು. ಎಲ್ಲರಿಗೂ ಬಂದು ಆಯ್ತು ಜಬ್ಬಾರ್ ನೀನು ಬಂದು ಮಾಡಪ್ಪ, ಏನೈತಿ ಎಲ್ಲರೂ ಸೇರಿ ಮಾಡ್ಕೊಳ್ಳೋಣ, ಏನಿಲ್ಲ ಅಂತ ಹೇಳಿ ಈಗ ಹೇಳ್ತಾರೆ ಅವರು. ನಾವೆಲ್ಲ ಒಂದು ಕುಟುಂಬದವರು ಅಂತ ಹೇಳಿದ ಮೇಲೆ ಆ ಕುಟುಂಬದ ಸದಸ್ಯನಿಗೆ ಮಾತಾಡೋಕ್ಕೆ ಏನು ಅವ್ರಿಗೆ ತೊಂದರೆ? ಆ ಕುಟುಂಬದ ಸದಸ್ಯರಿಗೆ ಈಗ ನಾನು ಎಲ್ಲರೂ ಬಂದರು, ಅವ್ರಿಗೊಂದು ಈ ನಮ್ಮ ನಾಯಕರಿಗೂ ಮೇಲೆ ನಾವು ಒಂದು ಟೀಕೆ ಇದೆ ನಮ್ಮದು. ಎಲ್ಲ ನಮ್ಮ ಸಮುದಾಯದ ನಾಯಕರು ಬಂದರು, ಯಾರೂ ಜಬ್ಬಾರ್ ಸಾಹೇಬರಿಗೆ ಮಾತಾಡಲಿಲ್ಲ ಎಕ್ಸೆಪ್ಟ್ ಎನ್ ಎ ಹರೀಶ್. ಶಾಂತಿನಗರ ಶಾಸಕರು ಏನಿದ್ದಾರೆ ನನಗೆ ಸ್ವತಃ ಕರೆದಿ ಮಾತಾಡಿ, ಜಬ್ಬಾರ್ ಸಾಹೇಬ್ರಿಗೆ ಮಾತಾಡಿ ಅವ್ರ ಮನವೊಲಿಸಿ ಏನೇ ಒಂದು ಮಾತಾಡಿ, ಇಲ್ಲ ಜಬ್ಬಾರ್ ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಹೇಳಿದರು. ಅಲ್ರಿ ಆ ಮದುವೆ ಮನೆಯವರೇ ಮಾತಾಡ್ತಾ ಇಲ್ಲ. ಅವ್ರ ಒಂದು ಮಾತು, ನನ್ನ ಮನೆ ಹಿಂದೆ ಬಂದು ಹೋಗ್ತಾರೆ, ಯಾರ್ಯಾರ ಮನೆಗೆ ಬಂದು ಹೋಗ್ತಾರೆ, ಯಾರ್ಯಾರು ಹೇಳಿ ಹೋಗ್ತಾರೆ, ಅವರಿಗೆ ಅವರು ಬೇಜಾರದಾರಂತ ಅವ್ರ ಮನೆಗಳಿಗೆ ಬರ್ತಾರೆ. ನಾನು 2013ರಿಂದ ಅವ್ರ ಸಂಪರ್ಕದಲ್ಲಿಲ್ಲ. ಅದು ಗೊತ್ತಿದ್ದು ಇಲ್ಲ ನಿಮ್ಮರೇ ಬರಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳಿದರು ಅವರು.